ಕಾರಣಕ್ಕೆ ಹೋದ್ರು ಅನ್ನೋಕ್ಕಿಂತಲೂ ಎಲ್ಲರಿಗೂ ಮುಟ್ತಾ ಇದ್ದಲ್ಲ ಅದು ಮುಖ್ಯದ. ಅದೇ ಕಾಲಕ್ಕೆ ರಮೇಶ್ ಕತ್ತಿ ಅವರು ತಮ್ಮ ನೇರ ಮಾತುಗಳಿಂದ ದಿಟ್ಟ ಮಾತುಗಳಿಂದ ಅನೇಕರ ಮನಸ್ಸನ್ನು ಪರಿವರ್ತನೆ ಮಾಡೋದ್ರಲ್ಲಿ ಯಶಸ್ವಿ, ತಮ್ಮ ಹುಕ್ಕೇರಿ ಮಠದಲ್ಲಿ ಯಶಸ್ವಿಯಾಗಿದ್ದಾರೆ, ಮನೆ ವಿದ್ಯುತ್ ಇದರಲ್ಲೂ ಯಶಸ್ವಿಯಾಗಿದ್ದಾರೆ. ಇನ್ನು 2022ರ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಹುಕ್ಕೇರಿ ಮತ್ತು ಜೊತೆಗೆ ಯಮಕನಮರಡಿ, ಹುಕ್ಕೇರಿಯನ್ನು ಉಳಿಸ್ಕೊಳ್ಳೋದು, ಯಮಕನಮರಡಿಯನ್ನು ಮರಳಿ ತಮ್ಮ ಸುಪರ್ದಿ ತೆಗೆದುಕೊಳ್ಳುವಂಥದ್ದು, ಈ ಎರಡು ಕೆಲಸಗಳು ಎಷ್ಟು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು. ಇನ್ನು ಅದೇ ಕಾಲಕ್ಕೆ ಸತೀಶ್ ಅವರು ಈ ಯಮಕನಮರಡಿಯನ್ನು ಉಳಿಸ್ಕೊಳ್ಳಲು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಅವ್ರ ಬಗ್ಗೆ ಕೆಲವೊಬ್ಬರು ಏನೋ ಮಾತಾಡ್ತಾರೆ, ಅವ್ರ ವಿರೋಧಗಳು ಇಲ್ಲ, ಅಲ್ಲಿ ನಿಲ್ಲೋದಿಲ್ಲ, ಮತ್ತೆ ಬೆರಗಡೆ ಹೋಗ್ತಾರೆ. ಹೀಗೆ ನೋಡ್ರಿ, ಒಂದು ಸುದ್ದಿಗೆ 108 ಕಾಲಗಳು, ಸರಿನೋ ತಪ್ಪೋ ಗೊತ್ತಿಲ್ಲ, ಸುಳ್ಳೋ ಕರೆನೋ ಗೊತ್ತಿಲ್ಲ, ಅವು ಮಾತಾಡಿದ್ದು ನಿಮ್ಮ ಮುಂದೆ ನಾವು ಹಂಚ್ಕೊಳ್ಳೋದಷ್ಟು ನಮ್ಮ ಕೆಲಸ ಇಲ್ಲ. ಯಾಕಪ್ಪ ಅಂತ ನಮ್ಮದೇನು ಕೇಳ್ತೀವಿ ನೋಡ್ತೀವಿ, ಅದ್ರ ಬಗ್ಗೆ ನಮ್ಗೆ ಅನಿಸಿದ್ದು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಅದು ಸತ್ಯ ಅಂತ ಅಲ್ಲ, ಹಾಗಾದರೆ ಸುಳ್ಳೂ ಅಲ್ಲ, ಅದನ್ನು ಹೇಳುವಂಥದ್ದು, ಅದನ್ನು ನೀವು ತಿಳ್ಕೊಂಡು ಯಾವ ರೀತಿ ಉಪಯೋಗ ಮಾಡ್ತಾರೆ ನಿಮ್ಗೆ ಬಿಟ್ಟಂಥದ್ದು. ಈ ದಿಶೆಯಲ್ಲೇ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಗೆತ್ತು. ಅದರಲ್ಲೂ ಬಾಗಲಕೋಟೆ ಭಾಳ ಸ್ಟಫ್ ಅದ, ಭಾಳ ನೆಕ್ ಕಾಂಪಿಟೇಷನ್ ಅದ. ಅಲ್ಲಿ ಇಬ್ಬರು ಇದ್ದಾರೆ ಮಾತಿನ ಮಲ್ಲರು, ಒಬ್ಬ ಯತ್ನಾಳರು, ಇನ್ನೊಬ್ಬರು ನಮ್ಮ ಕತ್ತಿಯವರು ರಮೇಶ್ ಕತ್ತಿಯವರು ಮತ್ತು ಬಸವಗೌಡ ಪಾಟೀಲ್ ಯತ್ನಾಳರು. ಇಬ್ಬರು ಮಾತ್ರ ಮಲ್ಲರ ಒಂದು ಪ್ರಭಾವದಿಂದಾಗಿ ಬಾಗಲಕೋಟೆ ಜೊತೆಗೆ